वेलकम टू एम न्यूज बीजापुर। चलिए चलते हैं आज की खबरों की ओर। ಉಪರಾಷ್ಟ್ರಪತಿ ಜಗದೀಶ್ ಧನ್ಖಡ್ ಅವರು ರೈತರ ಪರವಾಗಿ ಮಾತಾಡೋಂತ ಆಯ್ದಲಿಂದ ಅವ್ರಿಗೆ ಫೋರ್ಸ್ ಮಾಡಿ ಆರೋಪ ನನಗೆ ಅದೆಲ್ಲ ಗೊತ್ತಿಲ್ಲ, ಡೀಟೇಲ್ಸ್ ಅವ್ರಿಗೆ ಗೊತ್ತು. ಯಾಕಂದ್ರೆ ಅವ್ರು ಯಾವಾಗಲೂ ಕೂಡ ಸರ್ಕಾರ ಪರವಾಗಿ ಇರ್ತಿದ್ರು. ಇದು ಏನಾಯ್ತು ಅನ್ನೋದು ಅವ್ರಿಗೆ ಹೇಳ್ಬೇಕು. ಯಾಕಂದ್ರೆ ನಮಗೆ ಅನೇಕ ರೈತರ ಸಮಸ್ಯೆಗಳಾಗ್ಲಿ, ಬಡವರ ಸಮಸ್ಯೆಗಳಾಗ್ಲಿ, ಮತ್ತು ಅಂತಾರಾಷ್ಟ್ರೀಯ ಸಮಸ್ಯೆಗಳು ಮತ್ತು ಫಾರಿನ್ ಪಾಲಿಸಿ ಮೇಲೆ ಮಾತಾಡಕ್ನು ಅವರು ನಮಗಂತೂ ಅವಕಾಶ ಕೊಡ್ತಿದ್ರು. ಮತ್ತು ಬಡವರ ಸಮಸ್ಯೆಗಳನ್ನು ನಾವು ಎತ್ತದಾಗ ಅನೇಕ ಜನ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ಲಿ ಅಥವಾ ನಮ್ಮ ದಲಿತರ ಮೇಲೆ ದೌರ್ಜನ್ಯ ಆಗ್ಲಿ ಆದಾಗ ಆ ಸಮಸ್ಯೆಯನ್ನು ನಾವು ಎತ್ತದಾಗ ಅಥವಾ ಹಿಂದೂ ಮುಸಲ್ಮಾನ್ ಸುಮ್ಮನೆ ಜಗಳಗಳು ನಡೀತೀವಿ, ಅದನ್ನು ಕೂಡ ನಾವು ಅವರಿಗೆ ನೋಟಿಸ್ ಕೊಟ್ಟು ಕೇಳಬೇಕು ಅಂತಂದಾಗ ಅವ್ರೇನ್ ನಮ್ಗೆ ಅವಕಾಶ ಮಾಡಿಕೊಡ್ಲಿ. ಈಗ ಅವ್ರು ಅದು ಹೇಳ್ಕೊತಾರೆ, ಇದು ಅವರು ಮತ್ತು ಮೋದಿ ಮದುವೆ ನಮಗೆ ಅದ್ರ ಬಗ್ಗೆ ಸರ್ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಅವೆಲ್ಲ ಈಗ ಹೇಳಂಗಿಲ್ಲ, ನಂತರ ಸರ್ ಈಗ ಅಧಿವೇಶನ ನಮಸ್ತೆ ಸರ್.